ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಪುನರ್ವಸು ನಕ್ಷತ್ರ. ನೋಡಿ, ಪುನರ್ವಸು ನಕ್ಷತ್ರ ಸಾಕ್ಷಾತ್ ಶ್ರೀರಾಮರು ಹುಟ್ಟಿರುವ ನಕ್ಷತ್ರ. ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರದ 1, 2, 3ನೇ ಪಾದಗಳು ಆ ಮಿಥುನ ರಾಶಿಯಲ್ಲಿ ಬರ್ತಾವೆ. ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು. ಇನ್ನು 4ನೇ ಪಾದ, ಪುನರ್ವಸು ನಕ್ಷತ್ರದ 4ನೇ ಪಾದ ಬಂದ್ಬಿಟ್ಟು ಕಟಕ ರಾಶಿಯಲ್ಲಿರ್ತದೆ. ಕರ್ಕಾಟಕ ರಾಶಿ ಅಂತ ಕೂಡ ಕರಿತೇವೆ. ಕಟಕ ರಾಶಿಯಲ್ಲಿರ್ತದೆ. ನೋಡಿ, 27 ನಕ್ಷತ್ರಗಳಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದಿರಿ? ನೋಡಿ, ಪ್ರತಿ ನಕ್ಷತ್ರವು ಒಂದು ಕರ್ಮವನ್ನು ಸೂಚಿಸ್ತಾ ಇದೆ. ಹಿಂದಿನ ಜನ್ಮದಿಂದ ಹೊತ್ತು ತಂದಿರ್ತೇವೆ. ನೋಡಿ, ಪುನರ್ವಸು ನಕ್ಷತ್ರದವರಿಗೆ ತಿಳಿಸ್ತಾ ಇದ್ದೇವೆ. ಯಾರಾದ್ರೂ ಪುನರ್ವಸು ನಕ್ಷತ್ರ ನಿಮ್ಮ ಸಂಬಂಧಿಕರು, ಸ್ನೇಹಿತರಿದ್ರೆ ಈ ವಿಡಿಯೋವನ್ನ ಅವ್ರಿಗೆ ಶೇರ್ ಮಾಡ್ಬಿಡಿ. ಒಂದು ಸಣ್ಣ ಆಚರಣೆಯಿಂದ, ಒಂದು ಸಣ್ಣ ಬದಲಾವಣೆಯಿಂದ ನೀವು ದೊಡ್ಡ ಚೇಂಜಸ್, ದೊಡ್ಡ ಸಕ್ಸಸ್ ಅನ್ನ ನಿಮ್ಮ ಬದುಕಿನಲ್ಲಿ ತಂದುಕೊಳ್ಳಬಹುದು. ನೋಡಿ, ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ ಅದೇ ನಕ್ಷತ್ರದ ದೆಸೆ, ಅಂದ್ರೆ ಆ ನಕ್ಷತ್ರದ ಅಧಿಪತಿಯ ದೆಸೆ. ನೋಡಿ, ಪುನರ್ವಸು ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಗುರು ಆಗಿರ್ತಾನೆ. ಗುರುಗ್ರಹದ ಆಡಳಿತಕ್ಕೆ ಪುನರ್ವಸು ನಕ್ಷತ್ರ ಬರ್ತದೆ. ಅಂದ್ರೆ ಗುರು ದೆಸೆಯಲ್ಲಿ ಹುಟ್ಟಿರುತ್ತೀರಾ ನೀವು ಹುಟ್ಟುವಾಗ ಯಾವ ದೆಸೆ ಇರುತ್ತೆ ಅಂದ್ರೆ ಗುರು ದೆಸೆ ಇರುತ್ತೆ. ಮತ್ತೆ ಇದ್ರ ಏನ್ ಕರ್ಮ ಸೂಚಿಸುತ್ತೆ ಅಂದ್ರೆ, ನೋಡಿ, ಹಿಂದಿನ ಜನ್ಮದಲ್ಲಿ ಗುರುಗಳಿಗೆ, ಹಿರಿಯರಿಗೆ ನೀವು ಚೆನ್ನಾಗಿ ಗೌರವಿಸಿಲ್ಲ ಅಥವಾ ಅವರ ಸೇವೆ ಮಾಡಿಲ್ಲ. ಗುರುಗಳಿಗೆ ಅನ್ಯಾಯ ಆಗಿರ್ಬೋದು ಅಥವಾ ಹಿರಿಯರಿಗೆ ಅನ್ಯಾಯ ಆಗಿರಬಹುದು. ನಿಮ್ಮ ಕಡೆಯಿಂದ ಮನಸ್ಸಿಗೆ ನೋವಾದ್ರೂ ಕೂಡ ಅದು ಕೂಡ ತಪ್ಪೇ. ಯಾರಾದ್ರೂ ಮನಸ್ಸು ನೋವು ಮಾಡ್ಕೊಂಡ್ಬಿಟ್ರು, ಗುರುಗಳಾದವರು, ನಿಮಗೆ ತೊಂದರೆ ಆಗ್ತದೆ. ಅಥವಾ ದೇವಾಲಯಗಳ ಸೇವೆ ಕರೆಕ್ಟ್ ಆಗಿ ಮಾಡಿಲ್ಲ, ದೇವತಾ ಕಾರ್ಯಗಳನ್ನು ಸರಿಯಾಗಿ ಮಾಡಿಲ್ಲ, ಅಲ್ಲಿ ಏನಾದ್ರೂ ಲೋಪ ಆಗಿರಬಹುದು. ಈ ಎಲ್ಲ ವಿಷಯಗಳನ್ನ ಸೂಚಿಸುತ್ತದೆ. ಹಾಗಾದ್ರೆ ಈ ಕರ್ಮ ಹೇಗೆ ಕಳೆದುಕೊಳ್ಳಬೇಕು? ಅಂದ್ರೆ ಮಠಕ್ಕೆ ಹೋಗಿ, ಈಗ ನಿಮ್ಮ ಏನು ಕಲಿಸಿರ್ತಾರೆ ನೋಡಿ, ಒಂದಕ್ಕರ ಕಲಿಸಿದೊಡಾತ ಗುರುಂ, ಒಂದೇ ಒಂದು ಅಕ್ಷರ ಬಿಟ್ಟಿದ್ರು ಅಥವಾ ಏನಾದ್ರೂ ಜ್ಞಾನವನ್ನ ನಿಮಗೆ ದಾರಿ ಎರೆದಿದ್ರೆ ಅವರೂ ಕೂಡ ಗುರುಗಳೇ. ಅವರನ್ನ ಗೌರವಿಸಿ, ಅವರಿಗೆ ಸಹಕಾರ ನೀಡಿ, ಸಹಾಯ ಮಾಡಿ, ಅವ್ರು ಹೇಳಿದ ಮಾತು ಕೇಳಿ, ಅವರನ್ನ ಮನಸ್ಸು ನೋಯಿಸ್ಬೇಡಿ. ಅಷ್ಟೇ ಅಲ್ಲ, ಗುರುಗಳ ಮಠಕ್ಕೆ ಹೋಗಿ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಗುಡಿ ಆಗ್ಬೋದು, ವೀರಭದ್ರೇಶ್ವರ, ನಂದೀಶ್ವರ, ಕರಿಬಸಜ್ಜ, ನೋಡಿ, ಗುರುಗಳ ಮಠಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ. ಬರೀ ಮಠಕ್ಕೆ ಹೋಗೋದಲ್ಲ, ಸೇವೆ. ನೋಡಿ, ಕಸ ಗುಡಿಸೋದು ಕೂಡ ಸೇವೆ, ಕ್ಲೀನಿಂಗ್ ಮಾಡೋದು, ನೆಲ ಒರೆಸಿ, ಇಷ್ಟೆಲ್ಲ ಮಾಡೋದ್ರಿಂದ ಈ ಕರ್ಮವನ್ನ ನೀವು ಕಳೆದುಕೊಳ್ಳಬಹುದು. ನೋಡಿ, ಎಲ್ಲಾ 27 ನಕ್ಷತ್ರಗಳು ಕೂಡ ಒಂದು ಕರ್ಮವನ್ನು ಸೂಚಿಸ್ತಾ ಇರುತ್ತೆ. ಒಂದೊಂದು ನಕ್ಷತ್ರ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮಗೆ ಎಜುಕೇಶನ್, ನಿಮಗೆ ಜ್ಞಾನವನ್ನ ತಿಳಿಸ್ಲಿಕ್ಕೆ. ನೀವು ಒಂದೊಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ರು ಕೂಡ ನಿಮಗೆ ಸಕ್ಸಸ್ ಬರ್ತಾ ಇರುತ್ತೆ. ಯಾವುದೋ ಒಂದು ಅಡೆತಡೆ ಇಲ್ಲದಂತೆ ನಿಮ್ಮ ಬದುಕು ಸಾಗಬೇಕು. ಹೈವೇಯಲ್ಲಿ ಯಾವ ರೀತಿ ವಾಹನ ಚಲಿಸ್ತದೆ ಆ ರೀತಿ ಬದುಕು ನಿರಾಳವಾಗಿ, ನೆಮ್ಮದಿಯಿಂದ, ಖುಷಿಯಾಗಿ ಸಾಗಬೇಕಂದ್ರೆ ನಕ್ಷತ್ರ ಶಾಂತಿಯೂ ಕೂಡ ತುಂಬಾ ಪ್ರಾಮುಖ್ಯವಾಗಿರ್ತದೆ. ನೋಡಿ, ಹೋಮ ಹವನ ಮಾಡಿಸುವಾಗ, ನವಗ್ರಹ ಶಾಂತಿ ಮಾಡಿಸುವಾಗ ನಕ್ಷತ್ರ ಶಾಂತಿ ಕೂಡ ಮಾಡ್ತಾರೆ. ಈ ನಕ್ಷತ್ರ ಶಾಂತಿಯನ್ನ ಪೂಜೆಯಿಂದಷ್ಟೇ ಅಲ್ಲ, ಆಚರಣೆಯಿಂದಲೂ ನೀವು ಶಾಂತಗೊಳಿಸಬಹುದು. ನಿಮ್ಮ ನಕ್ಷತ್ರವನ್ನ, ನಿಮ್ಮ ನಕ್ಷತ್ರದ ಆಶೀರ್ವಾದ, ಅನುಗ್ರಹ ಪಡೆಯಬಹುದು. ಗುರುಗಳಿಗೆ ಗೌರವಿಸಿ, ಗುರುವಿನ ಸೇವೆ ಮಾಡಿ, ಗುರುಗಳ ಮನಸ್ಸು ಖುಷಿಯಾಗಿರ್ಲಿ. ಎಲ್ಲ ಒಂದು ಧರ್ಮ ಪಾಲನೆ ಮಾಡಿ. ನೋಡಿ, ಧರ್ಮ ಪಾಲನೆ ಮಾಡೋದು ಕೂಡ ಗುರುಗಳಿಗೆ ಬಹಳ ಇಷ್ಟ. ನೀವು ಮಠಗಳಿಗೆ ಹೋಗಿ ಅಲ್ಲಿ ಸೇವೆ ಮಾಡಿ. ಇದೆಲ್ಲ ಮಾಡುವುದರಿಂದ, ಅಥವಾ ಸಣ್ಣ ಮಕ್ಕಳಿಗೆ ಬುಕ್ ಕೊಟ್ಬಿಡಿ, ಪುಸ್ತಕಗಳನ್ನ, ಪೆನ್ಗಳನ್ನ ಕೊಡಿ, ಓದ್ಲಿಕ್ಕೂ ಒಳ್ಳೇದಾಗ್ತಕ್ಕಂಥದ್ದು. ಅಥವಾ ಶಾಲೆಗೆ ಏನಾದ್ರೂ ಕೊಡಿ ದಾನ, ನೀವು ಓದಿರುವ ಶಾಲೆಗೆ. ನೋಡಿ, ಏನು ಬೇಕಾದ್ರೂ ಕೊಡಿ, ಎಲ್ಲ ಒಳಿತಾಗುವಂಥದ್ದು. ಅಥವಾ
ಅನಾಥಾಶ್ರಮಗಳಿದ್ದಾವೆ, ಅಲ್ಲಿ ಪುಸ್ತಕಗಳನ್ನು ಕೊಟ್ಬಿಡಿ ಬರಿಲಿಕ್ಕೆ, ಓದ್ಲಿಕ್ಕೆ. ಇದೆಲ್ಲ ಮಾಡೋದ್ರಿಂದ ಗುರು ಗ್ರಹ ಚೆನ್ನಾಗಿ ಆಶೀರ್ವಾದ ಮಾಡ್ತದೆ. ಗುರುವಿನ ನಕ್ಷತ್ರವಾದ ಪುನರ್ವಸು ನಕ್ಷತ್ರ ಕೂಡ ಆಶೀರ್ವಾದ ಮಾಡ್ತದೆ. ನೋಡಿ, ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ, ಈ 3 ನಕ್ಷತ್ರಗಳು ಗುರುವಿನ ನಕ್ಷತ್ರಗಳು. ನೋಡಿ, 27 ನಕ್ಷತ್ರ ಇದ್ದಾವೆ, 9 ಗ್ರಹಗಳಿದ್ದಾವೆ. 9 ಗ್ರಹಗಳು, 27 ನಕ್ಷತ್ರಗಳು. ಒಂದೊಂದು ಗ್ರಹಕ್ಕೆ 3 ನಕ್ಷತ್ರ, ಅಂದ್ರೆ 9 × 3 27. ಒಂದೊಂದು ಗ್ರಹಕ್ಕೆ 3 ನಕ್ಷತ್ರ ಇರ್ತವೆ. ಆ 3 ನಕ್ಷತ್ರಗಳನ್ನ ನಾವು 27 ನಕ್ಷತ್ರಗಳ ಬಗ್ಗೆ ತಿಳಿಸ್ತಾ ಇದ್ದೇವೆ. 27 ದಿನಗಳು ನಮ್ಮ ವಿಡಿಯೋಗಳನ್ನ ನೋಡಿ, ನಿಮಗೆ ಒಂದು ದಾರಿ ಸಿಗ್ತದೆ ನಿಮ್ಮ ಕರ್ಮವನ್ನ ಕಳೆದುಕೊಳ್ಳಲಿಕ್ಕೆ. ವೀಕ್ಷಕರೇ, ಶ್ರೀರಾಮರು ಹುಟ್ಟಿರುವ ನಕ್ಷತ್ರದಲ್ಲಿ ನೀವು ಹುಟ್ಟಿರ್ತೀರಾ. ಗುರುವಿನ ಸೇವೆ ಮಾಡಿ ಇನ್ನೂ ಒಳಿತಾಗ್ತದೆ, ಹಿಂದಿನ ಜನ್ಮದ ಕರ್ಮ ಕಳೀತದೆ, ನಿಮಗೆ ಸಕ್ಸಸ್ ಲಭಿಸುತ್ತದೆ. ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನಾದ್ರೂ ತೊಂದರೆ ಇದ್ರೆ ವಾಮಾಚಾರ, ಭಾನಾಮತಿ, ನೋಡಿ ನನಗೆ 100 ಕರೆಗಳು ಬಂದ್ರೆ ಅದರ 90 ಕರೆಗಳು ಮಾಟ ಮಂತ್ರದ್ದೇ ಆಗಿರುತ್ತೆ, ಭಾನಾಮತಿ ಮಾಡಿದ್ದೇ ಆಗಿರುತ್ತೆ, ಅಥವಾ ಚೌಡಿ ಪ್ರಯೋಗ ಮಾಡಿದ್ದಾಗಿರುತ್ತೆ. ಎಲ್ಲರಿಗೂ ಕೂಡ ನಾವು ಆನ್ಸರ್ ಕೊಡ್ತಾ ಇದ್ದೇವೆ, ಯಾರನ್ನೂ ಬಿಟ್ಟಿಲ್ಲ. ನಾವೇ ಫಾಲೋ ಮಾಡ್ತಾ ಇದ್ದೇವೆ. 1 ತಿಂಗಳು 2 ತಿಂಗಳು ಬಿಟ್ಟು ಹೇಗಿದ್ದೀರಾ ನೀವು ಅಂತ ಕೇಳ್ತಾ ಇದ್ದೇವೆ ಅವರಿಗೆ. ಕೆಲವು ಆಚರಣೆಗಳನ್ನ ಮಾಡೋದ್ರಿಂದ, ಕೆಲವು ಮಂತ್ರಗಳ ಧ್ಯಾನ ಮಾಡೋದ್ರಿಂದ, ಕೆಲವು ಮಂದಿರಗಳಿಗೆ ಹೋಗೋದ್ರಿಂದ ಈ ಭಾನಾಮತಿ ಮಾಟ ಮಂತ್ರ ಹೇಗೆ ತಗ್ಗುತ್ತದೆ ಅಂತ ತಿಳಿಸಿದ್ದೇವೆ. ಅವರುಗಳು ಕೂಡ ಆಚರಣೆ ಮಾಡಿ ನಮಗೆ ತೊಂದರೆ ಕಡಿಮೆ ಆಗಿದೆ ಗುರುಗಳೇ ಅಂತ ತಿಳಿಸಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಶುಭವಾಗಲಿ.